ಬಂಧುಗಳೇ ನಮಸ್ಕಾರ. ಈಗಲ್ ಲೈವ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಬಂಧುಗಳೇ, ದರ್ಶನ್ ವಿಚಾರಕ್ಕೆ ಬರೋದಾದರೆ, ಈಗ ದರ್ಶನ್ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿನಿಂದ ಬದಲಾಗಿ ಬೆಳಗಾವಿಯ ಇಂಡಲಗ ಜೈಲಿಗೆ ಹಸ್ತಾಂತರ ಮಾಡ್ತಾರೆ ಅನ್ನುವಂಥ ವಿಚಾರ ಎಲ್ಲೆಡೆ ಕೇಳಿಬರ್ತಾ ಇದೆ. ಸದ್ಯದ ಮಟ್ಟಿಗೆ ಬಿಸಿ ಸುದ್ದಿ ಏನಂತಂದರೆ, ಇಂಡಲಗ ಜೈಲಿಗೆ ಕಳಿಸೋದಾದರೆ ಅಲ್ಲಿ ಇರ್ತಕ್ಕಂಥ ರೌಡಿಗಳು ಹಾಗೂ ದರ್ಶನ್ ನಡುವಿನ ಒಡನಾಟ ಹೇಗಿರಬಹುದು ಅನ್ನೋದು. ಯಾಕಂದರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಿದ ನಂತರದಲ್ಲಿ ಸುಮಾರು 67 ದಿನಗಳ ಕಾಲ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು. ಈ ಸಂದರ್ಭದಲ್ಲಿ ದರ್ಶನ್ ಹಲವು ರೀತಿಯಾದಂಥ ಮಾನಸಿಕ ಆಘಾತಕ್ಕೆ ಒಳಗಾದರು ಅಥವಾ ಅವರಿಗೆ ಊಟ ಸರಿಯಾಗಿ ಸೇರಲಿಲ್ಲ ಅನ್ನುವಂಥ ವಿಚಾರ ಹೊರಗಡೆಗೆ ಕೇಳ್ಪಡ್ತಾ ಇತ್ತು. ಅದರ ಹೊರತಾಗಿ ದರ್ಶನ್ ಅವರು ರೌಡಿಗಳ ಜೊತೆಗೆ ಸೇರಿಕೊಂಡಿದ್ದಾರೆ, ರೌಡಿಗಳೊಂದಿಗೆ ಬಾಂಧವ್ಯವನ್ನು ಬೆಳೆಸಿದ್ದಾರೆ, ರೌಡಿಗಳ ಜೊತೆ ಕೂತ್ಕೊಂಡು ಸಿಗರೇಟು ಚಾವನ್ನು ಕುಡಿತಾ ಇದ್ದಾರೆ, ರೌಡಿಗಳ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋವಂಥ ಒಂದು ವಿಚಾರ ಎಲ್ಲೆಡೆ ಬಹಿರಂಗವಾಗಿದೆ. ಇಷ್ಟಿದ್ರೂ ಕೂಡ ಗೃಹ ಸಚಿವರಾಗಿರ್ತಕ್ಕಂತಹ ಜಿ ಪರಮೇಶ್ವರ್ ಅವರು 7 ಜನ ಜೈಲ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಕಾರಣ ಏನಂದರೆ, ಈ ಅಧಿಕಾರಿಗಳು ಮಾಡಿರ್ತಕ್ಕಂತಹ ತಪ್ಪಿನಿಂದಾಗಿ ಅಥವಾ ಈ ಅಧಿಕಾರಿಗಳು ಕೊಟ್ಟಂತಹ ಬೆಂಬಲದಿಂದಾಗಿ ಈ ಥರದ ಒಂದು ಸನ್ನಿವೇಶ ನಿರ್ಮಾಣ ಆಯಿತು ಅಥವಾ ರೌಡಿಗಳೊಂದಿಗೆ ದರ್ಶನ್ ಅವರು ಇದ್ದರು ಅನ್ನುವಂಥ ವಿಚಾರ. ಈ ಕಾರಣಕ್ಕೋಸ್ಕರನೇ ದರ್ಶನ್ ಅವರನ್ನು ಬೆಳಗಾವಿಯ ಇಂಡಲಗ ಜೈಲಿಗೆ ಹಸ್ತಾಂತರ ಮಾಡಬೇಕು ಅನ್ನುವಂಥ ವಿಚಾರ ಗೌಪ್ಯವಾಗಿಯೇನೂ ಇಲ್ಲ. ಇನ್ನು ಈ ಇಂಡಲಗ ಜೈಲ್ ವಿಚಾರಕ್ಕೆ ಬರೋದಾದರೆ, ಇಂಡಲಗ ಜೈಲಿನಲ್ಲಿ ಕೇವಲ ರಾಜ್ಯದ ಕುಖ್ಯಾತ ರೌಡಿಗಳಿಲ್ಲ, ಬದಲಾಗಿ ರಾಜ್ಯ, ಹೊರ ರಾಜ್ಯ, ದೇಶ ಹಾಗೂ ಅಂಡರ್ ವರ್ಲ್ಡ್ ಡಾನ್ಗಳು ಕೂಡ ಈ ಇಂಡಲಗ ಜೈಲಿನಲ್ಲಿ ಏನು ಕಂಬಿಯನ್ನು ಎಣಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬನ್ನಂಜೆ ರಾಜ್ ಅಂದರೆ ಅಂಡರ್ ವರ್ಲ್ಡ್ ಡಾನ್ ಆಗಿರ್ತಕ್ಕಂತಹ ಬನ್ನಂಜೆ ರಾಜ್ ಆಗಿರ್ಬೋದು, ಉಗ್ರ ಅಕ್ಬರ್ ಪಾಷಾ ಮತ್ತು ಸೈನೆಡ್ ಮಲ್ಲಿಕ್, ಜಯೇಶ್ ಪೂಜಾರಿ, ಇನ್ನು ತಮಗೆಲ್ಲರಿಗೂ ಗೊತ್ತಿರುವಂತೆ ವಿಕೃತಕಾಮಿ ಉಮೇಶ್ ರೆಡ್ಡಿಯು ಕೂಡ ಈ ಒಂದು ಇಂಡಲಗ ಜೈಲಿನಲ್ಲಿ ಇದ್ದಾರೆ. ಇನ್ನು ಇಂಥ ಕುಖ್ಯಾತಿ ಹೊಂದಿರತಕ್ಕಂತಹ ರೌಡಿಗಳು, ಡಾನ್ಗಳು ಮತ್ತು ಉಗ್ರರು ಈ ಒಂದು ಇಂಡಲಗ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ದರ್ಶನ್ ಅವರನ್ನು ಯಾವ ಥರದ ಸೆಲ್ಗೆ ಹಾಕಬೇಕು ಅನ್ನುವಂಥ ವಿಚಾರ ಎಲ್ಲೆಡೆ ಕೇಳಿಬರ್ತಾ ಇದೆ. ಇನ್ನು ಇಂಡಲಗ ಜೈಲಿನಲ್ಲಿ ಅಂಧೇರಿ ಸೆಲ್ ಅನ್ನೋಂಥ ಏನಿದೆ, ಈ ಅಂಧೇರಿ ಸೆಲ್ನಲ್ಲಿ ಇದು ತೀವ್ರ ಭದ್ರತಾ ಸೆಲ್ ಆಗಿರ್ತಕ್ಕಂಥದ್ದು. ಅಂದರೆ ಈ ಒಂದು ಸೆಲ್ ಬಳಿ ಯಾರೂ ಕೂಡ ಹೋಗುವಂತಿಲ್ಲ, ಅಷ್ಟು ಭದ್ರತೆಯನ್ನು ಹೊಂದಿರತಕ್ಕಂತಹ ಸೆಲ್ಲಿಗೆ ದರ್ಶನ್ ಅವರನ್ನು ಹಾಕಬೇಕು ಅನ್ನುವಂಥ ಒಂದು ವಿಚಾರ ಕೇಳಿಬರ್ತಾ ಇದೆ. ಯಾಕೆಂದರೆ ಈ ಪರಪ್ಪನ ಅಗ್ರಹಾರ ಜೈಲಲ್ಲಿ ರೌಡಿಗಳ ಪಟಾಲಮೇನಿತ್ತು. ಈ ವಿಲ್ಸನ್ ಗಾರ್ಡನ್ ನಾಗ, ಕೊಳ್ಳ ಸೀನಾ, ರೌಡಿ ಶೀಟರ್ ಧರ್ಮ ಮತ್ತು ಇನ್ನೊಬ್ಬ ರೌಡಿ ಶೀಟರ್ ಇರ್ತಕ್ಕಂಥ ಸತ್ಯ, ಈ ಥರದ ಒಂದು ಪಟಾಲಂ ಕಟ್ಕೊಂಡು ದರ್ಶನ್ ಮತ್ತೆ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೋ ಅಥವಾ ಅಂಥವರ ಜೊತೆ ಸೇರ್ಕೊಂಡ್ರೆ ಮತ್ತೆ ಎಲ್ಲಿ ದರ್ಶನ್ ಅವರು ಈ ಥರದ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈಗ ಇಂಡಲಗ ಜೈಲಿಗೆ ಕಳಿಸುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಇನ್ನು ನಟ ದರ್ಶನ್ ಅವರನ್ನು ಇಂಡಲಗ ಜೈಲಿಗೆ ಹಾಕೋದೇ ಆಗಿದ್ದೆ ಆದರೆ ಅವರಿರ್ತಕ್ಕಂತಹ ಸಂಬಂಧಿಕರೇನಿದೆ ಅವ್ರಿಗೆ ತುಂಬಾ ಸಂಕಷ್ಟ ಎದುರಾಗುತ್ತೆ. ಯಾಕಂತಂದರೆ ಸುಮಾರು 500ರಿಂದ 600 ಕಿಲೋಮೀಟರ್ ದೂರದವರೆಗೆ ಅವರು ಪ್ರಯಾಣ ಬೆಳೆಸಿ ದರ್ಶನ್ ಅವರನ್ನು ಭೇಟಿಯಾಗುವಂಥ ಒಂದು ಸಂದರ್ಭ ಎದುರಾಗುತ್ತೆ. ಇದರ ಜೊತೆಗೆ ಅವರ ಸ್ನೇಹಿತರಾಗಿರ್ಬೋದು ಅಥವಾ ಅವರ ಸಂಬಂಧಿಕರಾಗಿರ್ಬೋದು, ಇವರನ್ನು ದರ್ಶನ್ ಅವರು ಭೇಟಿಯಾಗುವಂತಹ ಸಾಧ್ಯತೆ ತೀರಾ ಕಡಿಮೆ ಆಗ್ತಾ ಹೋಗುತ್ತೆ. ಈ ಕಾರಣಕ್ಕೋಸ್ಕರ ದರ್ಶನ್ ಅವರಿಗೆ ಇದು ತುಂಬಾ ಮತ್ತಷ್ಟು ಸಂಕಷ್ಟವನ್ನು ಎದುರು ಮಾಡುವಂತಹ ಒಂದು ದೊಡ್ಡ ಸನ್ನಿವೇಶ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಒಟ್ಟಿನಲ್ಲಿ ಸಣ್ಣ ತಪ್ಪು ಮಾಡಿದಾಗಲೇ ತಿದ್ದುಕೊಳ್ಳದೆ ಇರತಕ್ಕಂತಹ ದರ್ಶನ್ ಈಗ ತಪ್ಪುಗಳ ಮೇಲೆ ತಪ್ಪುವನ್ನು ಮಾಡ್ಕೊತ ಈಗ ಪರಪ್ಪನ ಅಗ್ರಹಾರ ಜೈಲಿನಿಂದ ಇಂಡಲಗ ಜೈಲಿಗೆ ಹೋಗುವಂಥ ಒಂದು ಪರಿಸ್ಥಿತಿಯನ್ನು ಸ್ವತಃ ಅವರೇ ನಿರ್ಮಾಣ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿಯವರ ಕೊಲೆ ಪ್ರಕರಣದಲ್ಲಿ ಏನೋ ನ್ಯಾಯ ಸಿಗಬಹುದು ಅನ್ನುವಂಥ ಒಂದು ಭಾವನೆಯನ್ನು ಇಟ್ಕೊಂಡಂತಹ ಅವರ ಸಂಬಂಧಿಕರು ಅಥವಾ ಅವರ ಕುಟುಂಬಸ್ಥರಿಗೆ ಇಂಡಲಗ ಜೈಲು ಅನ್ನುವಂಥದ್ದು ಅವರ ಮನಸ್ಸನ್ನು ಮತ್ತಷ್ಟು ಹಿಂಡಿ ಇಪ್ಪೆಕಾಯಿ ಮಾಡುವಷ್ಟು ತುಂಬ ನೋವು ಕೊಡುವಂಥ ವಿಚಾರ. ಏನೇ ಆಗಲಿ
ಸತ್ಯಕ್ಕೆ ಜಯವಾಗಲಿ ಅನ್ನೋದೇ ನಮ್ಮ ಒಂದು ಅಭಿಲಾಷೆ ಆಗಿದೆ. ಇದು ಇಂತಿಷ್ಟು ಸುದ್ದಿ. ಮತ್ತಷ್ಟು ರೋಚಕ ಸುದ್ದಿಯೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತೀನಿ. ನಮಸ್ಕಾರ.